ಎಲ್ಲ SSLC ಎಕ್ಸಾಮ್ನ ಬರೆದ್ಬಿಟ್ಟು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇರುವಂಥ ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ SSLC ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ರಿಸಲ್ಟ್ ಡೇಟ್ ಅನ್ನೋದು ಶಿಕ್ಷಣ ಇಲಾಖೆಯಿಂದ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ವರ್ಷ ಬಹುತೇಕ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಅಂತ ಕೂಡ ಹೇಳಿಕೆ ಬರ್ತಿದೆ. ಸೊ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಮೊದಲನೇದಾಗಿ SSLC ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದನ್ನು ನೋಡೋಣ. ಹಾಗೆ ಈ ವರ್ಷ ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರಾ ಅಥವಾ ಇಲ್ವಾ, ಯಾವ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಅದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಹಾಗೆ ಗ್ರೇಸ್ ಮಾರ್ಕ್ಸ್ ಏನಾದರೂ ಕೊಡ್ತಾರೆ ಈ ವರ್ಷ ಹಾಗೆ ಇಲ್ವಾ, ಅಥವಾ ಯಾವ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಹಾಗೆ ಎಷ್ಟು ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಈ ವರ್ಷ, ಅದನ್ನು ಕೂಡ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಹಾಗೆ SSLC ಎಕ್ಸಾಮ್ ಒಂದು ರಿಸಲ್ಟ್ ಡೇಟ್ ಕನ್ಫರ್ಮ್ ಆಗಿದೆಯಾ, ಶಿಕ್ಷಣ ಇಲಾಖೆಯಿಂದ ಕನ್ಫರ್ಮ್ ಆಗಿದೆಯಾ, ಸೊ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಹಾಗೆ ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಅಂತ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಫೇಲ್ ಆದರೆ ನೆಕ್ಸ್ಟ್ ಆಪ್ಷನ್ ಏನಿದೆ, SSLC ನೆಕ್ಸ್ಟು ಏನು ಮಾಡ್ಬೋದು ನಾವು, ಅದು ಕೂಡ ಡಿಸ್ಕಸ್ ಮಾಡೋಣ. ಹಾಗೆ ಕರ್ನಾಟಕ SSLC ರಿಸಲ್ಟ್ ಡೇಟ್ ಅಫಿಷಿಯಲ್ ಆಗಿ ಶಿಕ್ಷಣ ಇಲಾಖೆಯಿಂದ ಪ್ರಕಟಣೆ ಬಂದಿದೆಯಾ ಏನಾದರೂ ಅಂತ ಕೇಳ್ತಿದ್ರು ವಿದ್ಯಾರ್ಥಿಗಳು. ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ರಿಸಲ್ಟ್ ಏನಾದರೂ ಡಿಲೇ ಆಗೋ ಚಾನ್ಸ್ ಇದೆಯಾ ಈ ವರ್ಷ, ಸೊ ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಬೆಳಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ SSLC ರಿಸಲ್ಟ್ ಡೇಟ್ ಅನ್ನೋದು ಅನೌನ್ಸ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಈಗಾಗಲೇ. ಅಂದರೆ ಕಂಪ್ಲೀಟಾಗಿ ಅಫಿಷಿಯಲ್ ಡೇಟ್ ಅನ್ನೋದು ಕೊಟ್ಟಿಲ್ಲ ಇನ್ನು. ಏಪ್ರಿಲ್ 24ಕ್ಕೆ ರಿಸಲ್ಟ್ ಅನ್ನೋದು ಬರುತ್ತೆ ಅಂತ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದ್ದು. ಎಲ್ಲ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಶಿಕ್ಷಣ ಇಲಾಖೆಯಿಂದನೂ ಏಪ್ರಿಲ್ 24 ಅಂತ ಡೇಟ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ಸಂಭಾವಿತ ದಿನಾಂಕ ಆಗಿರುತ್ತೆ, ಅಂದರೆ 100% ಡೇಟ್ ಅಲ್ಲ ಇದು. ಸೊ ಜಸ್ಟ್ ಈ ದಿನ ಬರುತ್ತೆ ಅಂತ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಶಿಕ್ಷಣ ಇಲಾಖೆಯಿಂದ. ಹಾಗೆ ಈ ವರ್ಷ ಎಲ್ಲರೂ ಪಾಸ್ ಆಗ್ತಾರೆ ಅಂತ ಹೇಳ್ತಿದ್ರೆ ಹೌದು, ಈ ವರ್ಷ ಶಿಕ್ಷಣ ಇಲಾಖೆ ತೀರ್ಮಾನ ಮಾಡಿದೆ. ಬಹುತೇಕ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಬೇಕು ಅಂತಲೇ ತೀರ್ಮಾನ ಮಾಡಿದೆ. ಅಂದರೆ ಯಾವ ವಿದ್ಯಾರ್ಥಿಗಳು 5 ಸಬ್ಜೆಕ್ಟ್ನ ಪಾಸ್ ಆಗಿಬಿಟ್ಟು 1 ಸಬ್ಜೆಕ್ಟ್ನ ಫೇಲ್ ಆಗುವ ಸಂದರ್ಭ ಇರುತ್ತೋ, ಸೊ ಫೇಲ್ ಆಗೋ ಸ್ಟೇಜಲ್ಲಿ ಇರ್ತಾರೋ, ಸೊ ಅಂಥ ವಿದ್ಯಾರ್ಥಿಗಳಿಗೆ 1 ಮಾರ್ಕ್ಸ್ ಅಥವಾ 2-3 ಮಾರ್ಕ್ಸ್ನ ಕೊಟ್ಬಿಟ್ಟು ವಿದ್ಯಾರ್ಥಿಗಳನ್ನು ಪಾಸ್ ಮಾಡುವಂಥ ಚಾನ್ಸಸ್ ಕೂಡ ಇದೆ ಅಂತಲೇ ಹೇಳ್ಬೋದು. ಈ ವರ್ಷ ಬಹುತೇಕ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಬೇಕಂತ ಶಿಕ್ಷಣ ಇಲಾಖೆ ತೀರ್ಮಾನ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅಥವಾ ಇಲ್ವಾ ಅಂತ ಕೇಳ್ತಿದ್ರೆ ಹೌದು, ಈ ವರ್ಷ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗತ್ತೆ ಅಂತಲೇ ಹೇಳ್ಬೋದು. ಯಾವ ಥರ ಸಿಗತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸಲ್ಲಿ ಮ್ಯಾಥ್ಸ್ ಎಕ್ಸಾಮೇ ತೊಗೊಳೋಣ, ಗಣಿತ ಎಕ್ಸಾಮ್. ಸೊ ಅದರಲ್ಲಿ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಬಂದಿದ್ದರೆ, ಸೊ ಅಥವಾ ಏನಾದರೂ ಕ್ವಶನ್ ರಾಂಗ್ ಆಗಿದ್ದರೆ, ಅಥವಾ ಕ್ವಶನ್ ನಂಬರ್ ಏನಾದರೂ ಮಿಸ್ಟೇಕ್ ಆಗಿದರೆ, ನೀವು ಆನ್ಸರ್ ಶೀಟಲ್ಲಿ ಆ ಕ್ವಶನ್ ನಂಬರ್ನ ಹಾಕಿಬಿಟ್ಟು ಅಥವಾ ಆನ್ಸರ್ ಬರೆದಿದ್ದು ಇದ್ದರೂ ಅದಕ್ಕೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ನೀವು ಆ ಕ್ವಶನ್ಗೆ ಅಟೆಂಡ್ ಮಾಡಿರಬೇಕು, ಇಲ್ಲ ಕ್ವಶನ್ ನಂಬರ್ ಹಾಕಿರಬೇಕು. ಸೊ ಸುಮ್ಮನೆ ಕ್ವಶನ್ ನಂಬರ್ ಹಾಕ್ತಿತ್ತು, ಆ ಕ್ವಶನ್ನೇ ಹಾರಿಸ್ಕೊಂಡು ಹೋಗಿದರೆ ನಿಮಗೆ ಅದರಿಂದ ಮಾರ್ಕ್ಸ್ ಅನ್ನೋದು ಸಿಗಲ್ಲ ಅಂತಲೇ ಹೇಳ್ಬೋದು. ಮತ್ತು ಯಾವ ಥರ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಅಂದರೆ, ಯಾವ ವಿದ್ಯಾರ್ಥಿಗಳು ಫೇಲ್ ಆಗೋ ಸ್ಟೇಜಲ್ಲಿ ಇರ್ತೀರಿ, ಅಂದರೆ ಇನ್ನು 2 ಮಾರ್ಕ್ಸ್ ಬಂದರೆ ಪಾಸ್, 13ಕ್ಕೆ ಪಾಸ್ ಅಲ್ಲ. ಸೊ SSLC ವಿದ್ಯಾರ್ಥಿಗಳು 13ಕ್ಕೆ ಪಾಸು, ಅಂದರೆ 80ಕ್ಕೆ 13, 100ಕ್ಕೆ 30 ಬಂದರೆ ಪಾಸ್ ಆಗ್ತೀರಿ. ಸೊ 13 ಬರಬೇಕಲ್ಲ ನಿಮ್ಗೆ, ಅವಾಗ 12, 11, 10 ಬಂದಿದ್ರೆ ಗ್ರೇಸ್ ಮಾರ್ಕ್ಸ್ ಅನ್ನೋದನ್ನು ಕೊಟ್ಬಿಟ್ಟು ಪಾಸ್ ಅನ್ನೋದು ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಹಾಗೆ SSLC ಎಕ್ಸಾಮ್ 1 ರಿಸಲ್ಟ್ ಡೇಟ್ ಕನ್ಫರ್ಮ್ ಆಗಿದೆ, ಇಲ್ಲ ಇನ್ನು ಆಲ್ಮೋಸ್ಟ್ ಫುಲ್ ಕನ್ಫರ್ಮ್ ಆಗಿಲ್ಲ. 24ಕ್ಕೆ ಬರುತ್ತೆ, ಏಪ್ರಿಲ್ 24ಕ್ಕೆ ಬರುತ್ತೆ ಅಂತ ಸಂಭಾವಿತ ದಿನಾಂಕವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. 24 ಒಳಗಡೆನೇ ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆ. ಅದಕ್ಕಿಂತ ಮುಂದೆ ಅಂತ ಹೋಗಲ್ಲ, ಆದಷ್ಟು ಬೇಗ ರಿಸಲ್ಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು. ರಿಸಲ್ಟ್ನ ಚೆಕ್ ಮಾಡೋದು ಹೇಗೆ ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ನೀವೇನಿಲ್ಲ, ಸಿಂಪ್ಲಿ ಗೂಗಲಿಗೆ ಹೋಗಿ KERResultNIC.in ಅಂತ ಸರ್ಚ್ ಮಾಡಿದರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಆ ವೆಬ್ಸೈಟಲ್ಲಿ SSLC ಫಲಿತಾಂಶ ಪ್ರಕಟಣೆ ಅಂತ ಇರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಜಿಸ್ಟರ್ ನಂಬರ್ನ ಹಾಗೆ ಡೇಟ್ ಆಫ್ ಬರ್ತ್ನ ಒತ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟು ರಿಸಲ್ಟ್ ಅನ್ನೋದು ಶೋ ಆಗುತ್ತೆ. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋನ ನೋಡಿಕೊಂಡು ನೀವು ಅರ್ಥ ಮಾಡ್ಕೋಬೋದು. ಫೇಲ್ ಆದರೆ ನೆಕ್ಸ್ಟ್ ಆಪ್ಷನ್ ಏನು ಅಂತ ಕೇಳ್ತಿದ್ದೀರಿ. ಸೊ ಫೇಲ್ ಆದರೆ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ರಿಸಲ್ಟಲ್ಲಿ ನೆಕ್ಸ್ಟ್ ಆಪ್ಷನ್ ಏನಂದರೆ ಎಕ್ಸಾಮ್ 2 ಅನ್ನೋದು ಇದ್ದೇ ಇರುತ್ತೆ. SSLC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 2 ಇರುತ್ತೆ. ಸೊ ಎಕ್ಸಾಮ್ 2ನ ಕಟ್ಬಿಟ್ಟು ನೀವು ಬರೆದ್ರೆ, ಸೊ ಅಲ್ಲಿ ಪಾಸ್ ಆಗಿದ್ರೆ ಪಾಸ್ ಅನ್ನೋದು ಆಗ್ಬೋದು ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಎಕ್ಸಾಮ್ 2ನಲ್ಲಿ ಬಹುತೇಕ ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಶಿಕ್ಷಣ ಇಲಾಖೆಯಿಂದ. ಯಾಕೆಂದರೆ ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತಲೇ ಹೇಳ್ಬೋದು.
ಅಫಿಷಿಯಲ್ ರಿಸಲ್ಟ್ ಡೇಟ್ ಅನ್ನೋದು ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ಸಂಭವಿತ ದಿನಾಂಕ ಅನ್ನೋದು ಕೊಟ್ಟಿದ್ದಾರೆ ಶಿಕ್ಷಣ ಇಲಾಖೆಯಿಂದ 24ಕ್ಕೆ. ಸೊ ಅದೇ ದಿನ ಬರುವ ಚಾನ್ಸಸ್ ಇದೆ, ಅಥವಾ 22 ಅಥವಾ 23 ಈ ಒಳಗೆ ಬರುತ್ತೆ. 24 ಒಳಗೆ ಬರುತ್ತೆ, 24 ಮೇಲಂತೂ ಬರೋ ಚಾನ್ಸಸ್ ಇಲ್ಲ. ರಿಸಲ್ಟ್ ಏನಾದರೂ ಡಿಲೇ ಆಗೋ ಚಾನ್ಸಸ್ ಇದೆಯಾ ಅಂತ ಕೇಳ್ತಿದ್ರೆ ಇಲ್ಲ, ಯಾಕಂದರೆ ಆಲ್ಮೋಸ್ಟ್ ಮೌಲ್ಯಮಾಪನ ಅನ್ನೋದು ಕಂಪ್ಲೀಟ್ ಆಗ್ತಾ ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಏಪ್ರಿಲ್ 5ಕ್ಕೆ ನಿಮ್ಮ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಅಂದರೆ ನಿಮ್ಮ ಆನ್ಸರ್ ಶೀಟ್ ಕರೆಕ್ಷನ್ ಅನ್ನೋದು ಶುರುವಾಗಿರುತ್ತೆ. ಸೊ ಆಲ್ಮೋಸ್ಟ್ ಈಗ ಪೇಪರ್ ಕರೆಕ್ಷನ್ ಅನ್ನೋದು ಕಂಪ್ಲೀಟ್ ಆಗ್ತಾ ಬಂದಿದೆ. ಸೊ ಆದಷ್ಟು ಬೇಗ ರಿಸಲ್ಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ, ಹಾಗೆ ಇದೇ ರೀತಿಯಾದ ಇನ್ಫಾರ್ಮೇಟಿವ್ ಹಾಗೆ ಯೂಸ್ಫುಲ್ ವಿಡಿಯೋಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.